ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕೊಟ್ಟು ನೋಡುತ್ತಾನೆ, ಕಿತ್ತುಕೊಂಡೂ ನೋಡುತ್ತಾನೆ, ಅರಿತು ಬಾಳಲೆಂದು ಬೀಳಿಸಿಯೂ ನೋಡುತ್ತಾನೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನೇ ಮತ್ತೆ ಕೈ ಹಿಡಿದು ಎಳೆದಾಡುತ್ತಾನೆ. ಇದನ್ನು ಅರಿತವರಿಗೆ ಇಲ್ಲೇ ಸ್ವರ್ಗ, ಇದನ್ನು ಅರಿಯದವರಿಗೆ ಇಲ್ಲೇ ನರಕ. ಎಲ್ಲ ಅವನು ಮಾಡಿ ತೋರಿಸ್ತಾನೆ ದೇವರು ಭಗವಂತ ನಮಗೆ ಇಲ್ಲೇನೇನೆ. ನಾವು ಅರ್ತ್ಕೋಬೇಕಷ್ಟೆ. ಅರ್ತ್ಕೊಳ್ಳಿಲ್ಲ ಅಂದರೆ ಅದು ಏನಾಗುತ್ತೆ ಅನ್ನೋದು ನಿಮಗೇನೆ ಅನುಭವಿಸಿರ್ತೀರ ನೀವೇನೇನೇ. ಅದರಿಂದ ಒಳ್ಳೆ ರೀತಿ ಬಾಳೋಣ, ಒಳ್ಳೆ ರೀತಿ ಇದು ಮಾಡೋಣ, ಗೊತ್ತಾಯ್ತಾ? ಕೆಟ್ಟ ರೀತಿ ಬೇಡ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕಾಶಿಯ ರಹಸ್ಯಮಯ ಹಾಗೂ ಪೌರಾಣಿಕ ಚಂದ್ರಕೂಪ ಬಾವಿಯ ಬಗ್ಗೆ ನಾವು ತಿಳ್ಕೊಂಡು, ಇದು ವಾಟ್ಸಪ್ ಕೃಪೆ, ಗೊತ್ತಾಯ್ತಾ? ವಾಟ್ಸಪ್ನಲ್ಲಿ ಬಂದಿತ್ತು. ಅದು ಏನು ಅನ್ನೋದನ್ನು ತಿಳ್ಕೊಬೇಕಷ್ಟೇನೆ. ನಾವು ತಿಳ್ಕೊಂಡು ನಾವು ಯಾವುದೇ ಆಗಲಿ, ಯಾವುದರಲ್ಲೇ ಬರಲಿ, ನಾವು ತಿಳ್ಕೊಳ್ಳೋದನ್ನು ನಾವು ನಮ್ಮ ಗಮನ ಹರಿಸೋಣ. ವಾರಣಾಸಿಯಲ್ಲಿ ಕಾಶಿಯ ಚಂದ್ರಕೂಪ ಬಾವಿ ಅತ್ಯಂತ ಪ್ರಾಚೀನ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಒಂದು ಪವಿತ್ರ ತಾಣವಾಗಿದೆ ಅಂತ ಹೇಳಿದ್ದಾರೆ. ಇದು ವಾರಣಾಸಿಯ ಸಿದ್ಧೇಶ್ವರ ಮಂದಿರದ ಆವರಣದಲ್ಲಿದೆ. ಈ ಬಾವಿಯ ಕುರಿತಾದ ಪ್ರಮುಖ ವಿಷಯಗಳು ಹೇಳ್ತಾರೆ. ಪೌರಾಣಿಕ ಹಿನ್ನೆಲೆ: ಚಂದ್ರನ ತಪಸ್ಸು. ಪೌರಾಣಿಕ ಕಥೆಗಳು ಪ್ರಕಾರ ಚಂದ್ರನು ಶಿವನನ್ನು ಹೋಲಿಸಿಕೊಳ್ಳಲು ಕಾಶಿಯಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಬಾವಿಯನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಈ ಬಾವಿಯಲ್ಲಿ ಅಮೃತಕೂಪ ಎಂದೂ ಕರೆಯುತ್ತಾರೆ. ಶಿವನ ಅನುಗ್ರಹ: ಚಂದ್ರನ ತಪಸ್ಸಿಗೆ ಮೆಚ್ಚಿ ಶಿವನು ಅವನಿಗೆ ಆಶೀರ್ವದಿಸಿ ಅಜ್ಞಾನದಿಂದ ಮುಕ್ತಿ ಮತ್ತು ಜ್ಞಾನವನ್ನು ನೀಡಿದನೆಂದು ನಂಬಲಾಗಿದೆ. ಈ ಬಾವಿಯಲ್ಲಿ ನೀರು ಬಹಳ ಪವಿತ್ರವೆಂದು ಪರಿಗಣಿಸಲ್ಪಟ್ಟು ಇದು ಅತ್ಯಂತ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ನಂಬಿಕೆ ಹೇಳ್ತಾರೆ. ಜನಪ್ರಿಯ ನಂಬಿಕೆಗಳು ಮತ್ತು ರಹಸ್ಯಗಳು: ಮರಣದ ಮುನ್ಸೂಚನೆ. ಈ ಬಾವಿಯ ಬಗ್ಗೆ ಜನಜನಿತವಾಗಿರುವ ಒಂದು ಕುತೂಹಲಕಾರಿ ಮತ್ತು ಭಯಾನಕ ನಂಬಿಕೆ ಇದೆ. ಒಬ್ಬ ವ್ಯಕ್ತಿಯು ಈ ಬಾವಿಯೊಳಗೆ ನೋಡಿದಾಗ ಅವರ ಪ್ರತಿಬಿಂಬವು ಕಾಣಿಸದಿದ್ದರೆ ಆ ವ್ಯಕ್ತಿಯು ಮುಂದಿನ 6 ತಿಂಗಳೊಳಗೆ ಮರಣ ಹೊಂದುತ್ತಾನೆ ಎಂಬುದು. ಈ ಕಾರಣದಿಂದಾಗಿ ಇದನ್ನು ಹಲವು ಬಾರಿ ನಿಗೂಢ ಬಾವಿ ಎಂದು ಕರೆಯಲಾಗುತ್ತದೆ. ಆಧ್ಯಾತ್ಮಿಕ ಮಹತ್ವ: ಸೋಮವಾರದಂದು ಬರುವ ಅಮಾವಾಸ್ಯೆ, ಸೋಮಾವತಿ ಅಮಾವಾಸ್ಯೆ ಅಂದು ಈ ಬಾವಿಗೆ ವಿಶೇಷ ಮಹತ್ವವಿದೆ. ಇಲ್ಲಿ ಪಿತೃಗಳಿಗೆ ತರ್ಪಣ ನೀಡುವುದು ಬಹಳ ಫಲಪ್ರದವೆಂದು ಭಕ್ತರು ನಂಬುತ್ತಾರೆ. ಸ್ಥಳ ಮತ್ತು ನಿರ್ವಹಣೆ: ಈ ಬಾವಿಯಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ಸಮೀಪದಲ್ಲಿರುವ ಸಿದ್ದೇಶ್ವರಿ ಮೊಹಲ್ಲಾದಲ್ಲಿನ ಸಿದ್ದೇಶ್ವರಿ ದೇವಸ್ಥಾನದೊಳಗೆ ಇದೆ ಅಂತ ಹೇಳ್ತಾರೆ. ಭಕ್ತರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ ಮತ್ತು ಈ ಬಾವಿಯ ನೀರನ್ನು ಪವಿತ್ರವೆಂದು ಭಾವಿಸಿ ಮನೆಗೆ ಕೊಂಡೊಯ್ಯುತ್ತಾರೆ. ಒಟ್ಟಾರೆಯಾಗಿ ಇದನ್ನು ವಾರಣಾಸಿಯ ಆಧ್ಯಾತ್ಮಿಕ ಭೂಪಟದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿರುವ ತಾಣ ಅಂತ ಹೇಳ್ತಾರೆ. ಎಲ್ಲ ನಂಬಿಕೆ. ನಾವು ನಂಬಿಕೆ ಹೇಗಿಟ್ಕೊಂಡ್ರೆ ನಾವು ಹಾಗೆ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಯಾವಾಗಲೂ ನಾವು ನಂಬಿಕೊಂಡು ನಾವು ಹೋಗಬೇಕೇ ಹೊರತು ನಮ್ಮ ಸನಾತನ ಬಿಟ್ಬಿಟ್ಟು, ನಮ್ಮ ಹಿಂದೂ ಧರ್ಮವನ್ನು ಬಿಟ್ಬಿಟ್ಟು ನಾವು ಹೋಗೋದಲ್ಲ. ನಾವು ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಬೇಕಾದಷ್ಟು ತಿಳ್ಕೊಳ್ಳೋ ಅಂಥದ್ದು ಇದೆ. ನಾವು ತಿಳ್ಕೊಂಡು ಹೋಗ್ತಾ ನಮಗೆಲ್ಲ ಗೊತ್ತಾಗುತ್ತೆ. ಇದು ವಾಟ್ಸಪ್ ಕೃಪೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 29/8/2026 ಶನಿವಾರ. ಶ್ರೀ ಫಲಾಭನಾಮ ಸಂವತ್ಸರ ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಕೃಷ್ಣ ಪಕ್ಷ. ತಿಥಿ ಪಾಡ್ಯ, ಬೆಳಿಗ್ಗೆ 9:14, ನಂತರ ಬಿದಿಗೆ. ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 4:11. ಮಳೆ ಮಖ, 4ನೇ ಪಾದ ಇವತ್ತು. ರಾಹುಕಾಲ 9:18ರಿಂದ 10:51. ಗುಳಿಕ ಕಾಲ 6:12ರಿಂದ 7:45. ಯಮಗಂಟ ಕಾಲ 1:57ರಿಂದ 3:30. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.